ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಎಸ್ ಲಾಕ್ಸ್. ಈ ಪುಣ್ಯಾತ್ಮ ಸೌತೆಕಾಯಿ ಪಾರ್ಟಿ 3 ದಿನಕ್ಕಂತೂ ಖಾಲಿ ಮಾಡಿದಾಗುರು. ಪಾರ್ಕಿಂಗ್ ಬಂದರೆ ಇಲ್ಲಿ 2 ದಿನ ಆಲ್ಟ್ ಆಗಬೇಕು. ಲೋಡಿಂಗ್ ಆಗ್ತಿದ್ದಾವೆ, 10-15 ಗಾಡಿ ಹೋಗ್ತಿದ್ದಾವೆ. ಬಟ್ ಗಾಡಿಗಳು ಓರಿದ್ದಾವಲ್ಲ, ನಂದು ಸೀರಿಯಲ್ ನೋಡಿದ್ರೆ ಲೆಕ್ಕಕ್ಕೆ 40ನೇ ಗಾಡಿ ಏನೋ ಇದೆ. ಇವತ್ತಿಲ್ಲ, ಇನ್ನೂ ಒಂದು ನಾಳೆ ಆಗ್ಬೋದು ಲೋಡು. ಏನು ಮಾಡೋದು, ಸುಮ್ಮನೆ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಮಲಗೋದು, ಇದೇ ಆಗೋಯ್ತು ಕೆಲಸ. ಪ್ರವೀಣ ಗಾಡಿಯಲ್ಲಂತೂ ಚಿಕನ್ ತಂದಿದ್ದಾರೆ. ಮತ್ತು ರವೀಣನು ಮತ್ತು ಪ್ರವೀಣಣ್ಣ, ಹಾಸನ ಪ್ರವೀಣಣ್ಣ ಅವರು ಸೇರಿ ಚಿಕನ್ ತಂದಿದ್ದಾರೆ. ನಾನು ಮಲಗಿದ್ದೆ, ಇಬ್ಬರಿಸಿದ್ರು. ಹಾಗೆ ಅಡುಗೆ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗ ಅಂತೂ ಗಾಡಿ ಅಂತೂ ವಾಶ್ ಮಾಡ್ತಿದ್ದಾನೆ. ಪ್ರದೀಪಣ್ಣ, ಏನು ಸುಬ್ದಾರಲ್ಲಿ ಇವತ್ತಂತೂ ಗಣರಾಜ್ಯೋತ್ಸವ ಇದರಿಂದ ಗಾಡಿಗಳೆಲ್ಲ ವಾಶ್ ಮಾಡಿ ಫ್ಲಾಗ್ ಅಂತೂ ಕಟ್ಟಬೇಕು. ನೋಡಿ, ಕೆಲವು ಗಾಡಿಗಳಿಗೆಲ್ಲ ಕಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಗಾಡಿ ಎಲ್ಲ ಶೇಪ್ ಎಲ್ಲ ವಾಶ್ ಮಾಡಿ ಫ್ಲಾಗ್ ಕಟ್ಟಬೇಕು. ಈಗ ನೋಡಿ, ನಮ್ಮ ಹುಡುಗ ಇನ್ನೊಂದು ಗಾಡಿ, ಪಕ್ಕದ ಗಾಡಿ ನೋಡ್ಕೊಂತ ಗಾಡಿವರೆಗೂ ಕಟ್ತಿದ್ದಾರೆ. ನಮ್ಮ ಗಾಡಿಗೂ ವಾಶ್ ಮಾಡಿದ್ಮೇಲೆ ಕಟ್ಟಬೇಕು. ಇವರು ಹಳಸಿನಕಾಯಿ ಲೋಡ್ ತಗೊಂಬಂದಿದ್ರು. ನೋಡಿ, ಹಳಸಿನಕಾಯಿ ಅಲ್ಲೆಲ್ಲ ಕ್ಯಾಬಿನ್ ಮೇಲೆ ಇದೆ. ಹಿಂಗೆ ಅಂತೂ ಅಡುಗೆ ಮಾಡ್ತಿದ್ದಾರೆ ನಮ್ಮ ಮೋಹನಣ್ಣ. ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ ನಮ್ಮ ಮೋಹನಣ್ಣವರು. ನೋಡಿ, ಇದು ಏನಿದು ಮಶ್ರೂಮ್ ಪಲಾವ್ ಅಂತೂ ರೆಡಿ ಮಾಡಿದ್ದಾರೆ. ನಮ್ದು ಆಲ್ರೆಡಿ ತಿಂಡಿ ಆಯಿತು. ನಾವು ಸೇಮ್ ಮಶ್ರೂಮ್ ಪಲಾವೇ ಮಾಡಿ ತಿಂದೆ. ಗಾಡಿ ವಾಶ್ ಮಾಡ್ಬಿದ್ದಾನೆ ನಮ್ಮ ಹುಡುಗ. ಮಾಡೋಕ್ಕೆ ಕೆಲಸ ಇಲ್ದಿರ ಇದೊಂದು ಕೆಲಸ ಇಟ್ಕೊಳ್ಳೋದು ನಮ್ಮ ಬಿಯನ್ನು. ಮೋಹನಣ್ಣ, NBN ಟ್ರಾನ್ಸ್ಪೋರ್ಟ್, ಮೋಹನ್ ಬಾಬು. ಗುರು, ಮಾರನೇ ದಿನ ಅಂತೂ ಸೀರಿಯಲ್ ಬಂದಿದೆ ನಮ್ಮದು. ಟಿ ಎಲ್ಲ ಬರೆದು ಕೊಡ್ತಾರೆ, ಇಲ್ಲಿಗೆ ಹೋಗ್ಬೇಕು ಲೋಡಿಂಗ್ಗೆ ಅಂತ ಹೇಳ್ತಾರೆ. ಹೋಗೋಣಂತೂ ಲೋಡ್ಗೆ ಟ್ರಾನ್ಸ್ಪೋರ್ಟ್ ನೋಡಿ ಬಿಲ್ಟಿ ಬರೀತಿದ್ದಾರೆ ಗುರು. ಬಿಲ್ಟಿ ಎಲ್ಲ ಬರ್ಕೊಟ್ರು, ಹೊರಡೋದೆ. ಸೈಯದ್ಪುರ ಲೋಡಿಗೆ ಹೋಗ್ಬೇಕು. ಲಾಸ್ಟ್ ಟೈಮ್ ಹೋಗಿದ್ರಲ್ಲ ಅಲ್ಲಿಗೆ. ಬನ್ನಿ ಹೊರಡೋಣ. ಬಕೆಟ್ ತೆಗ್ಲಾಕ್ ಬಾ. ಜಬಲ್ಪುರಿಂದ ಭೂಪಾಲ್ ರೋಡ್ ಅಲ್ಲಿ ಸೈಯದ್ಪುರ ಹತ್ರ ಈ ಥರ ಟ್ರಿಪ್ಪಲ್ಲಿ ಏನು EMI ಇರೋದು, ಏನೇ ಕಮಿಟ್ಮೆಂಟ್ ಹೇಗೆ ನೋಡೋದು ಅಲ್ಲೇ ಕೆಟ್ಟೋಗಿದೆ. ಊರು ಸೈಯದ್ಪುರ ಮಾರ್ಕೆಟ್ ಸುಮಾರು ಗಾಡಿ ಲೋಡ್ ಆಗ್ತಾವೆ ಗುರು. ಇಲ್ಲೇನು ಏನು ಹೆಚ್ಚು ಕಡಿಮೆ ದಿನ ಒಂದು 30 ಗಾಡಿ ಇಲ್ಲೇ ಲೋಡ್ ಆಗುತ್ತೆ. ಅದು 30 ಗಾಡಿ, ಇನ್ನೂ ಜಾಸ್ತಿ ಇದಾವೆ ಗಾಡಿಗಳು. ನಮ್ದಂತೂ ಇದೇ ಮಂಡಿಯಿಂದ ಲೋಡ್ ಆಗುತ್ತೆ. ಗಣರಾಜ್ಯೋತ್ಸವದ ಶುಭಾಶಯಗಳು. ಇವರು ಲೋಡಿಂಗ್ ಅಂತೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮೆಸ್ ಅಂತೂ ಹಾಕಕ್ಕೆ ರೆಡಿ ಮಾಡ್ತಿದ್ದಾರೆ. ಚೋಳ್ಗಡೆ ಏನು ಮಾಡೋದು ಈಗ. ಮತ್ತೆ ನೈಟ್ಗೆ ಅಡುಗೆ ಮಾಡ್ಕೊಂಬೇಡ ಅಂತ ಚಿತ್ರಾನ್ನ ಅಂತೂ ಮಾಡಿದೆ. ಮಾಡಿ ಸ್ವಲ್ಪ ತಿನ್ಕೊಂಡು ಮತ್ತೆ ಲೋಡ್ ಆಗುತ್ತೆ ನೈಟ್ಗೆ. ಮತ್ತೆ ಅದೇ ಇರುತ್ತೆ, ತಿನ್ಕೊಳ್ಳೋಣ. ಬೆಳಗ್ಗೆ ಹೈದ್ರಾಬಾದ್ ಪಾಸ್ ಆದರೆ ಚೆನ್ನಾಗಿರೋ ಊಟನೇ ಸಿಗುತ್ತೆ. ಇನ್ನು ನಮ್ಮ ಪವನ ಅಲ್ಲಿ ಕೂತಿದ್ದಾನೆ, ಬರ್ತಿದ್ದಾನೆ. ಊಟ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ಲೋಕಲ್ ಗಾಡಿಗಳೆಲ್ಲ ಇಲ್ಲಿ ಬರುತ್ತೆ. ಮೈನ್ ಗೇಟ್ ಎಂಟ್ರೆನ್ಸ್ ಇದು. ಇಲ್ಲೆಲ್ಲ ಮಂಡಿಗಳವರು ರೇಟ್ ಆಕ್ಷನ್ ಮಾಡಿಕೊಂಡು ಇಲ್ಲಿಂದ ಮಂಡಿಗಳು ಕಳಿಸ್ತಾರೆ. ಯಾರ್ಯಾರು ಮಂಡಿಗಳಿಗೆ ಆಕ್ಷನ್ ಕರೀತಾರೋ ಅವ್ರವ್ರ ಮಂಡಿಗೆ ಗಾಡಿಗಳು ಹೋಗುತ್ತೆ. ಟೋಟಲಿ ಲೋಕಲ್ ಗಾಡಿಗಳೆಲ್ಲ ಇಲ್ಲೇ ಬಂದು ನಿಲ್ಲಿಸುತ್ತೆ. ಇಲ್ಲಿಂದ ಆಕ್ಷನ್ ಆದಮೇಲೆ ಮುಂದೆ ಹೋಗಿ ಅವ್ರವ್ರ ಅಂಗಡಿಗಳ ಹತ್ರ ಹೋಗುತ್ತೆ ಗಾಡಿಗಳು. ಸುಮಾರು ಗಾಡಿಗಳು ಬಂದಿದ್ದಾವೆ ಲೋಕಲ್ ಗಾಡಿಗಳಂತೂ. ರೋಡ್ ಫುಲ್ ಜಾಮ್ ಆಗಿಬಿಟ್ಟಿದೆ ಹೊರಗಡೆ, ಅಷ್ಟು ಗಾಡಿ ಇದ್ದಾವೆ. ನೋಡಿ, ಟ್ರ್ಯಾಕ್ಟರು ಮತ್ತು ಟೆಂಪೋಗಳಲ್ಲಿ ತುಂಬ ಬರುತ್ತೆ ಗುರು. ಇಲ್ಲಿ ಗಾಡಿ ಅಂತೂ ಲೋಡಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಗಾಡಿ ನಮ್ಮದೇ ಲೋಡ್ ಮಾಡ್ತಿರ್ತಾರೆ. ಈ ಮಂಡಿಗೆ ನೋಡಿ 5 ಗಾಡಿ ಇದ್ದಾವೆ. ಅದರಲ್ಲಿ ಫಸ್ಟ್ ಗಾಡಿ ನಮ್ಮದೇ ಲೋಡ್ ಆಗ್ತಿದೆ.
ಆಟೋ ಹಾಕ್ಕೊಂಡು ಇವರು ಕರೆಕ್ಟಾಗಿ 4 ಗಂಟೆಗೆ ಬಿಡ್ತಾ ಇದ್ದೀವಿ. ಟೈಮಿಂಗ್ ಅಂತೂ ಬರ್ದಿಲ್ಲ ಅಣ್ಣ, ಬರ್ದಿದ್ದಾನೆ ನೋಡಿ 4 ಗಂಟೆ. ಇಲ್ಲಿ ಬಿಲ್ಡಿನಲ್ಲಿ ಬರ್ದಿದ್ದಾನೆ 4 ಗಂಟೆ. ಕ್ಯಾಮ್ರಾ ಇದು ಬಿಡ್ತಾ ಇದ್ದೀವಿ. ಯಾವುದು ಆಂಧ್ರ ಗಾಡಿ ಬಿದ್ದೋಗ್ಬಿಟ್ಟಿದೆ ಗುರು ಇಲ್ಲಿ ಘಾಟಲ್ಲಿ. ಪಾಪ ಪಾಪ. ಇವು 2 ಗಾಡಿನಾ? 2 ಗಾಡಿ ಭತ್ತ ಗಾಡಿ, ಟಿಪ್ಪರ್ ಒಂದು, ಆಂಧ್ರ ಗಾಡಿ ಒಂದು. ಗಾಡಿ ಒಂದು ಆಂಧ್ರ ಗಾಡಿ, ಇದೊಂದು ಟಿಪ್ಪರು, ಅದು ಆಂಧ್ರ ಗಾಡಿ, ಟಿಪ್ಪರ್ 2 ಗಾಡಿ ಬಿದ್ದೋಗಿದೆ. ಇಲ್ಲಿ ಭಾರಿ ಡೇಂಜರ್ ಇದು ಘಾಟು. ಮಟ್ಟರ್ ಭಾರಿ ಡೌನ್, ಭಾರಿ ಡೇಂಜರ್. ಸುಮಾರು ಗಾಡಿ ಬಿದ್ದೋಗಿದ್ದಾವೆ ಇಲ್ಲಿ. ಇದು ಒಂದು ಗಾಡಿಗೆ ಆಗೋದು ಎಫೆಕ್ಟ್, ಇನ್ನೊಂದು ಗಾಡಿ ಕೂಡ ಅಪ್ಸೆಟ್ ಆಗಿದೆ ನೋಡು. ಟಿಪ್ಪರ್ನು ಇಲ್ಲ ಇನ್ನೊಂದು ಆಂಧ್ರ ಗಾಡಿ, ಒಂದು 2 ಗಾಡಿಯಲ್ಲಿ ಒಬ್ರು ತಪ್ಪು ಬಂದು ಇನ್ನೊಂದು ಗಾಡಿಗೆ ಹೊಡೆದಿದ್ದಾನೆ, 2 ಗಾಡಿನೂ ಬಿದ್ದೋಗಿದೆ. ಭಾರಿ ಡೇಂಜರ್ ಈ ಘಾಟು. ಕುಂಭಮೇಳದಿಂದ ಕಾರುಗಳಂತೂ ಸಿಕ್ಕಾಪಟ್ಟೆ ಕಾರುಗಳಿದಾವೆ. ಈ ಎಲ್ಬರ್ಡ್ಗಳೆಲ್ಲ ಯಾವ ಥರ ಟಾರ್ಚರ್ ಕೊಡ್ತಿದ್ದಾರೆ ಅಂದರೆ, ಅವನೊಬ್ಬ ರೈಟ್ಗೆ ಇಂಡಿಕೇಟರ್ ಹಾಕೊಂಡು ಹೋಗ್ತಿದ್ದಾನೆ, ಗಾಂಡು ಥರ ಓಡಿಸ್ತಿದ್ದಾನೆ ಗಾಡಿ ನೋಡಿ. ನಾಗ್ಪುರ ನಿಯರ್ 40-50 ಕಿಲೋಮೀಟರ್. ಏನು ಗುರು ಇದು ಕಥೆ. ಯಾವನು ಗುರು ಅವನು. ಯಾವ್ದು ಗುರು ಈ ನಾಗ್ಪುರ್ ಬೈಪಾಸ್ ಅಲ್ಲಿ ಹೈದರಾಬಾದ್ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಮತ್ತೆ ನಾಗ್ಪುರ್ ಸಿಟಿಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಇಳಿದು ಮತ್ತೆ ನಾವು ಲೋಡ್ ಗಾಡಿ ಹೋಗ್ತೀವಲ್ಲ ಜಬಲ್ಪುರ್ಗೆ, ಅದೇ ರೋಡಲ್ಲೇ ಹತ್ತಿ ಮತ್ತೆ ಎಕ್ಸಿಟ್ ಆಗ್ಬೇಕು. ಇದ್ಯಾವ್ದಿತ್ತು ರೋಡು? ಹಿಂಗೋಯ್ತಲ್ಲ ನಾವೀಗ ಮುಂದೆ ಲೆಫ್ಟ್ ಅಲ್ಲ. ಯಾವ್ದು ಗುರು ಕತೆಗ್ಲ ಅದಕ್ಕೆ ಒಂದು ಅಪ್ಪನ್ ಕ್ಲೋಸ್ ಮಾಡಿಲ್ಲ ನಿಲ್ಕೊಂಡು. ಇಲ್ಲ 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 ಹೋಗ್ಬೇಕಾದ್ರೆ ಕ್ಲೋಸ್ ಮಾಡಿದ್ದ, ಈಗಿಲ್ಲ ಬಿಡು. ಏನೋ ಕ್ಲೋಸ್ ಮಾಡ್ದಂಗಿದ್ದ ಅಲ್ಲಿ ಮುಂದೆ. ಇಲ್ಲಿ ಲೆಫ್ಟ್ ಅಲ್ಲ. ಯಾವ್ದು ಗುರು 4 ರೌಂಡ್ ಹಾಕಿದೀವಲ್ಲ ಬ್ರಿಡ್ಜು, ಕ್ಲೋಸ್ ಮಾಡ್ದಂಗ ಅವ್ರು ನೋಡ. ಅಯ್ಯೋ ಇಲ್ಲ ಇಲ್ಲ ಕಾರ್ ಹೋಗ್ತಾ ಇದೆ, ಬಿಟ್ಟ. ಏ ಅಪ್ಪ, ಇದು ಕ್ಲೋಸ್ ಆಗಿದ್ದಿದ್ರೆ ಈಗ ಏನ್ ಮಾಡ್ಬೇಕಿತ್ತು? ಇಲ್ಲ ಇದು ಕ್ಲೋಸ್ ಮಾಡವ್ರೆ ಗುರು, ಏನವ್ರ ತೆಗೆದ್ಬಿಟ್ಟಂಗ ಅವ್ರು ನೋಡು. ಯಾರು ಓಪನ್ ಮಾಡ್ಬಿಟ್ಟವ್ರೆ. ಅದು ಕ್ಲೋಸ್ ಆಗಿಲ್ಲ, ಮತ್ತೆ ಟೋಲ್ ಹತ್ರ ಹೋಗಿ ಬರ್ಬೇಕಾಯ್ತಲ್ಲ. ಮತ್ತೆ ಟೋಲ್ ಹತ್ರ ಹೋಗಿ ಮತ್ತೆ ಊಟರ್ ಮಾಡಿ ನಾಗ್ಪುರ ಸಿಟಿಗೆ ಎಂಟ್ರಿ ಆಗಿ ಮತ್ತೆ ಊಟರ್ ಮಾಡ್ಬೇಕಿತ್ತು. ಇಲ್ಲೇ ಒಂದ್ ಅರ್ಧ ಅವರ್ 3/4 ಅವರ್ ಇಲ್ಲೇ ವೇಸ್ಟ್ ಆಗ್ಬಿಡೋದು. ಹೆಚ್ಚು ಕಡಿಮೆ 1 ಅವರ್ ಆಗ್ಬಿಡೋದು. ಅವನೊಂದು ರೋಡು ಸುಮ್ಮನೆ ನೋಡು ತಲೆ ಕೆಡ್ಸ್ಕೊಂಡು. ಮಧ್ಯಾಹ್ನ ಅಂತೂ ಚಿತ್ರಾನ್ನ ಮಾಡಿದ್ವಿ. ನಮ್ಮ ಹುಡುಗ ತಿಂತಾ ಇದ್ದಾನೆ, ತಿನ್ಬಿಟ್ಟು ಮಲಗ್ತಾನೆ. ನಾನು ಸ್ವಲ್ಪ ಆಮೇಲೆ ತಿನ್ಕೊಂಡು 1-2 ಗಂಟೆ ಗಂಟ ಗಾಡಿ ಓಡಿಸಿ ಆಮೇಲೆ ಅವನ ಕೈ ಕೊಡಬೇಕು. ರನ್ನಿಂಗಲ್ಲೇ ಊಟ. ಆರಾಮಗೋಣ. ಜಿಯೋ ಬಂಕ್ನಲ್ಲಂತೂ ಡೀಸೆಲ್ ಹಾಕ್ಸಿದ್ವಿ. ಬಾರ್ಡ್ರಲ್ಲಿ, ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹೊಸ ಬಂಕ್. ಅಣ್ಣ ಬನ್ನಿ, ಏನೋ ಗಿಫ್ಟ್ ಕೊಡ್ತಾರಂತೆ.
ಗಿಫ್ಟ್ ತಗೊಳ್ಳೋಣ. 159 ಲೀಟರ್ ಏನು ಹಿಡಿಸ್ತು ಗಾಡಿ. 159 ಲೀಟರ್ಗೆ ಅವರು ಒಂದು ಟವಲ್ ಕೊಟ್ರು ಗಿಫ್ಟು. ಟವಲು ಮತ್ತು ವಾಟರ್ ಬಾಟ್ಲು ಎಲ್ಲ ಕೊಡ್ತಾರೆ. ಸದ್ಯಕ್ಕಂತೂ ನಮ್ಗೊಂದು ಟವಲ್ ಕೊಟ್ಟರು, ತಗೊಂಡು ಹೋಗ್ತಾ ಇದ್ವಿ. ಏನು ಬಾಟ್ರು ನಿಯರ್ ಇದ್ದೀವಿ, ಮಹಾರಾಷ್ಟ್ರ ಬಾಟ್ರು. ನಮ್ಮ ಹುಡುಗ ಅಂತೂ ಮಲಗಿದ್ದಾನೆ. ಬನ್ನಿ ಒಂದು 2-3 ಗಂಟೆ ತನಕ ಓಡಿಸಿ ಅವ್ನು ಹೋಗೋಣ. ಏನು ಆ ಥರ ದಬಾಯಿಸೋ ಅವಶ್ಯಕತೆ ಏನಿಲ್ಲ. ಆರಾಮಾಗಿ 70-80ರಲ್ಲಿ ಹೋದರೆ ಸಾಕು, ಜರ್ನಿ ಆಗುತ್ತೆ. ಬನ್ನಿ. ಇವಾಗ ಮಹಾರಾಷ್ಟ್ರ ಬಾರ್ಡ್ರೆಲ್ಲ ಪಾಸ್ ಮಾಡಿ ಬಂದೆ, ತೆಲಂಗಾಣದಲ್ಲಿ ಬರ್ತಿದ್ದೀನಿ. ಈಗ ನಿದ್ದೆ ಬರ್ತಿದೆ. ನಮ್ಮ ಹುಡುಗಿಗೆ ಎಲ್ಲಾದರೂ ಕೊಟ್ಟು ಮಲ್ಗೋಣ. ಒಳ್ಳೆ ನಿದ್ದೆ ಅಂತೂ ಆಯಿತು. ಎಲ್ಲಿ ಕಾಮಾರೆಡ್ಡಿ ಇಲ್ಲಿ ಕೊಟ್ಟು ಮಲಗಿದ್ದು ನಮ್ಮ ಹುಡುಗನಿಗೆ. ಕರ್ನೂಲ್ ಹತ್ರ ಅಂತೂ ಬರ್ತಾ ಇದೀವಿ. ಈ ಟೈಮ್ ಬಂದು ಕರೆಕ್ಟಾಗಿ 8:45. ಕರ್ನೂಲ್ ಸಿಟಿಯಲ್ಲಿ ಬರ್ತಾ ಇದ್ದೀವಿ. ಇನ್ನು ಎಲ್ಲಾದ್ರೂ ಮುಂದೆ ತಿಂಡಿ ಮಾಡಿಕೊಂಡು ಬಿಟ್ರೆ ನಾನು ಸ್ಟಾಪ್ ಬೆಂಗಳೂರು. ಪಾರ್ಟಿ ಅಂತೂ ಫೋನ್ ಮಾಡಿ ಆರಾಮಾಗಿ ಬನ್ನಿ, ದಾಸನ್ಪುರ ಮಾರ್ಕೆಟ್ಗೆ ಹೋಗಿ ಅಲ್ಲೇ ಫುಲ್ ಗಾಡಿ ಖಾಲಿ ಆಗುತ್ತೆ ಅಂದರು. ಒಂಥರ ಬೇಜಾರಾಯ್ತು. ಯಾಕೆ ಅಂದರೆ ಅದೇ ಮಾತು ರಾತ್ರಿ ಹೇಳಿದ್ರೆ ಎಲ್ಲಾದ್ರೂ ಒಂದು 2,000 ರೂಪಾಯಿ ಡೀಸೆಲ್ ಆದರೂ ಸೇವ್ ಆಗ್ತಿತ್ತು. ಸುಮ್ಮನೆ ದಬಾಯಿಸ್ಕೊಂಡ್ ಬಂದ್ವಿ ನೈಟ್ ಎಲ್ಲ ಗಾಡಿ. ಈಗ ಫೋನ್ ಮಾಡಿ ಅವರು 10 ಗಂಟೆಯಲ್ಲಿ ಫೋನ್ ಮಾಡಿ ಅನಂತಪುರ ಇದೀವಣ್ಣ ಅಂತೀನಿ. ಆಗಲೇ ಅನಂತಪುರ ಬಂದ್ಬಿಟ್ಟಿದ್ರ, ಆರಾಮಾಗಿ ಹೋಗಿ ದಾಸನ್ಪುರ ಮಾರ್ಕೆಟ್ಗೆ ಹೋಗಿ ಖಾಲಿ ಆಗುತ್ತೆ ಅಲ್ಲೇ ಗಾಡಿ. ಬೇಜಾರ. ಇಲ್ಲಿಂದ ಆರಾಮಾಗಿ ಹೋಗೋಣ, ಅಲ್ಲೇ ಕಿತ್ಕೊಂಡು ಆಗಿಲ್ಲ. ಬಾ, ನಮ್ಮ ಕರ್ನಾಟಕಕ್ಕಂತೂ ಎಂಟ್ರಿ ಆದ್ವಿ. ಬಾಗೇಪಲ್ಲಿ ಟೋಲ್ ಗೇಟ್ ನೋಡ್ಬೋದು. ಎಲ್ಲಾದ್ರೂ ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ. ಊಟ ಅಂತೂ ಚಿಕ್ಕಬಳ್ಳಾಪುರ ಹೋಗೋಣ. ಚಿಕ್ಕಬಳ್ಳಾಪುರ ಊಟ ಮಾಡ್ಕೊಂಡು ಮಾರ್ಕೆಟ್ ಕಡೆ ಹೋಗ್ಬೇಡ. ನಮ್ಮ ಟೈಮಿಂಗ್ ನಾವು ಮತ್ತೆ ಸುಮ್ಮನೆ ರಿಸ್ಕ್ ಬೇಡ. ದೇವನಹಳ್ಳಿಯಲ್ಲಿ ರೈಟ್ ತಗೊಂಡು ಹೋಗ್ತಾ ಇದ್ದೀವಿ. ಟೈಮ್ ಕರೆಕ್ಟಾಗಿ ನೋಡಿ 2:50 ದೇವನಹಳ್ಳಿ ಮಾರ್ಕೆಟ್ ಬಂದಿದ್ರೆ ಇನ್ನೊಂದು ಅವರು 4 ಗಂಟೆಗೆ ರೀಚ್ ಆಗ್ತಿದ್ವಿ. 3 ಗಂಟೆಗೆ ರೀಚ್ ಆಗ್ತಿದ್ವಿ. ನಾವು ಅನಂತಪುರದಿಂದ ಆರಾಮಾಗಿ ಬಂದ್ವಿ. ಅವ್ರು ಫೋನ್ ಮಾಡಿ ಹೇಳಿದ್ರಲ್ಲ ಬೆಳಗ್ಗೆ, ಏನು ದಬಾಯಿಸೋದು ಅಂದ್ಬಿಟ್ಟು ಆರಾಮಾಗಿ ಬಂದ್ವಿ. ಇಲ್ಲಿಂದ ದಾಸನ್ಪುರ ಮಾರ್ಕೆಟ್, ದೊಡ್ಡಬಳ್ಳಾಪುರ ಮಧುರೈ ಮಾರ್ಕೆಟ್, ದಾಸನ್ಪುರ ಮಾರ್ಕೆಟ್. ಗುರು, ಈ ರೋಡ್ ಅಂತೂ ಸುಮಾರು ವರ್ಷಗಳಿಂದ ರೆಡಿ ಮಾಡಿಲ್ಲ. ಇನ್ನು ಸುಮಾರು ವರ್ಷ, ಏನೊಂದು 10 ವರ್ಷ ಆಯ್ತೇನೋ. 10 ವರ್ಷ ಆಗಿಲ್ಲ, ಒಂದು 5-6 ವರ್ಷ ಆಯ್ತು. 5-6 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಬಿರ್ಜ್ ಅಂತ ಕಂಪ್ಲೀಟ್ ಮಾಡಲಿಲ್ಲ. ಇದೇ ಥರ ಇದೆ. ರೈಲ್ವೆ ಗೊಲ್ಲಳ್ಳಿ ಇಂತೂ 4 ಗಂಟೆ ಕರೆಕ್ಟಾಗಿ ಮಾರ್ಕೆಟ್ ರೀಚ್. ಅವ್ರು ನಮಗೆ ಕೊಟ್ಟಿರೋ ಟೈಮಿಂಗು 26 ಗಂಟೆ. ನಾವು 24 ಗಂಟೆಗೆ ದಾಸನ್ಪುರ್ ಮಾರ್ಕೆಟಲ್ಲಿ ಇಟ್ಟಿದ್ದೀವಿ. ಸಿಟಿ ಮಾರ್ಕೆಟ್ ಅಂದಿದ್ರು ಇನ್ನೂ ಒಂದು ½ ಅನ್ ಅವರ್ ಮುಂಚೆನೇ ಹೋಗ್ತಿದ್ವಿ. ಯಾಕೆಂದರೆ ಅನಂತಪುರದಿಂದ ನಾವು 60 ಮೇಲೆ ಗಾಡಿನೇ ಓಡಿಸಿಲ್ಲ. ಒಂದು 2 ಗಂಟೆಗೆಲ್ಲ 2:30 ಇಡ್ತಾ ಇದ್ವಿ ಸಿಟಿ ಮಾರ್ಕೆಟ್ಗೆ ಅನ್ನಿದ್ರೆ. ಅವ್ರು ದಾಸನ್ಪುರ ಮಾರ್ಕೆಟ್ ಅನ್ನೋದಕ್ಕೆ ನಾವು 60 ಮೇಲೆ ಓಡಿಸಿಲ್ಲ ಬಿಡಿ. ಅನಂತಪುರದಿಂದ ಈ ಕಡೆ ಆರಾಮಾಗಿ ಆಟ ಆಡ್ಕೊಂಡು ಅಲ್ಲೇ ಇಲ್ಲ ನಿಲ್ಸ್ಕೊಂಡು ಊಟ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದ್ವಿ. ಯಾಕೆ ಅಂದರೆ ಇಲ್ಲಿ ದಾಸನ್ಪುರ ಮಾರ್ಕೆಟಲ್ಲಿ ರಾತ್ರಿ 9 ಗಂಟೆ ಮೇಲೆ ಅನ್ಲೋಡ್ ಆಗೋದು. ಅದರಿಂದ ಅವರೇ ಹೇಳಿದ್ರು ಆರಾಮಾಗಿ ಬನ್ನಿ ಅಂತ. ಹೇಗೂ ಬಂದ್ಬಿಟ್ಟಿದ್ದೀವಲ್ಲ, ಇನ್ನು ಅನಂತಪುರದಿಂದ ಎಷ್ಟು ಬರಬೇಕು ನೋಡಿ. ಇದೆ 4 ಗಂಟೆಗಂತೂ ರೀಚ್ ಆಗಿದ್ದೀವಿ.
ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ರಿಪ್ಪು ಎಲ್ಲೂ ಏನು ಅಂತ ನೆಕ್ಸ್ಟು ವಿಡಿಯೋದಲ್ಲಿ ಬರುತ್ತೆ. ಓಕೆ, ಪ್ಲೀಸ್ ಯಾರು ಹೊಸದಾಗಿ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.